ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಹಾಲೇಶ್ ಸರ್. ನಾವು ಹಿಂದಿನ ತರಗತಿ ಒಳಗ ವಿಶೇಷವಾದಂತಹ ತರಗತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಅದರೊಳಗ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ಮತ್ತು 4 ಆಪ್ಷನ್ಗೆ ಕೂಡ ಎಕ್ಸಾಂಪಲ್ಸ್ ನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ನೋಡಿದ್ವಿ. ಹಾಗಾದ್ರೆ ಅದರ ಮುಂದುವರಿದ ಭಾಗ ಪಾರ್ಟ್ 2 ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡೋಣ. ಪಾರ್ಟ್ 2 ಅದರ ಮುಂದುವರೆದಿರ್ತಕ್ಕಂಥ ಭಾಗಗಳು 10 ಪ್ರಶ್ನೆಗಳನ್ನು ನೋಡಿದ್ವಿ. ಹಾಗಾದ್ರೆ ಇವತ್ತು ಮತ್ತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ, ಯಾವ ಯಾವ ಟಾಪಿಕ್ ಗಳ ಮೇಲೆ ಬಂದಿದಾವೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್. ಎಕ್ಸಾಮ್ ಹತ್ರ ಇರೋದ್ರಿಂದ ನಾವು ಕ್ವಶನ್ ಪೇಪರ್ ಅನ್ನ ಸ್ವಲ್ಪ ಬಿಡಿಸಿದ್ದೇ ಆದ್ರೆ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡಿದ್ದೆ ಆದ್ರೆ ಯಾವ ರೀತಿಗಳು ಕ್ವಶನ್ಸ್ ಬರ್ತಾವು, ಹೀಗೆ ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ಬೇಕು, ಮತ್ತೆ ಯಾವ ರೀತಿಯಾದಂತಹ ಟಾಪಿಕ್ ಒಳಗ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಒಂದು ಐಡಿಯಾ ಸಿಗುತ್ತೆ. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಯಾರು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ತೀರಿ ಅಂತ ಹೇಳ್ತಾ, ಯಾಕಂದ್ರೆ ನಾನು ಅನ್ಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗತ್ತಂತ. ನಿನ್ನೆ ಒಂದು ಹಿಂದಿನ ತರಗತಿ ಒಂದು ವಿಡಿಯೋ ಮಾಡಾಕಿದ್ದೀನಿ, ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಇದಕ್ಕೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗಾದ್ರೆ ನಾವು ಹೆಚ್ಚು ಟೈಮ್ ಇನ್ವೆಸ್ಟ್ ಮಾಡೋದು ಬೇಡ. ಮುಂದಿನ ಪ್ರಶ್ನೆ ಹೀಗಿರುತ್ತೆ, ಯಾವ ರೀತಿಯಾಗಿ ಕೇಳಿರ್ತಾರೆ ಅಂತಕ್ಕಂಥದ್ದನ್ನ ನೋಡ್ರಿ. ಮುಂದುವರಿದ ಭಾಗ ಇದು. ಹಿಂದಿನ ಪ್ರಶ್ನೆ ಒಳಗೆ ನಾವು ಪಾರ್ಟ್ 1 ಒಳಗೆ 10 ಕ್ವಶನ್ ಗಳನ್ನ ನೋಡಿದ್ವಿ. ಹಾಗಾದ್ರೆ ಇವತ್ತು ಪಾರ್ಟ್ 2 ಒಳಗೆ ಕ್ವಶನ್ ನಂಬರ್ 11ರಿಂದ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ನೋಡ್ರಿ. दिए गए वाक्य में रेखांकित भाग के लिए ಉಚಿತ ಸಾರ್ಥಕ ಶಬ್ದ का चयन करे ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಸಾರ್ಥಕ ಶಬ್ದ ಅಂದ್ರೆ ಒಂದು ಪದ ತಪ್ಪಾಗಿ ಕೊಟ್ಟಿರ್ತಾರೆ, ಅದು ಯಾವ ರೀತಿಯಾಗಿ ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಅದು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತಕ್ಕಂಥದ್ದನ್ನ ಕಂಡುಹಿಡಿಬೇಕಾಗತ್ತೆ. ವಾಕ್ಯ ಕೊಟ್ಟಿದ್ರೆ ಆ ವಾಕ್ಯ ಆ ಪದದ ಇತ್ತಂದ್ರೆ ಅದು ಸರಿಯಾಗಿ ಹೊಂದಾಣಿಕೆ ಆಗತ್ತೆ. ಆ ಪದ ತಪ್ಪಾಗಿ ಕೊಟ್ಟಿದ್ರೆ ವಾಕ್ಯ ಅರ್ಥವನ್ನು ಕೊಡಲ್ಲ. ಹಾಗಾಗಿ ಅದಕ್ಕೆ ಸರಿಯಾದಂತ ಪದ ಯಾವುದು ಅನ್ನೋದನ್ನು ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಅದಕ್ಕೆ ಸರಿ ಯಾವುದು ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಪ್ರಶ್ನೆ ಇದೆ ನೋಡ್ರಿ. ರಾತ್ ಹೋತೆ ಹಿ ಡ್ಯಾಶ್ ಡಬಿ ಬಡ್ ಗೈ ಅಂತಕ್ಕಂಥದ್ದು. ರಾತ್ ಹೋತೆ ಹಿ ಡ್ಯಾಶ್ ಡಬಿ ಬಡ್ ಗೈ ಅಂದ್ರೆ ಇಲ್ಲಿ ಡಬಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ತಪ್ಪಾಗಿರ್ತಕ್ಕಂಥ ಪದ. ರಾತ್ರಿ ಆದ ತಕ್ಷಣ ಡ್ಯಾಶ್ ಹೆಚ್ಚಾಗುತ್ತದೆ. ಡಬಿ ಅಂತಕ್ಕಂಥದ್ದು ಡಬಿ ಅಂತಕ್ಕಂಥದ್ದು ಯಾವುದೇ ರೀತಿಯಾದ ಅರ್ಥ ಕೊಡಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ರಿ. ಆಪ್ಷನ್ ಹೀಗಿದೆ: ಭೀಡ್ ಅಂತಕ್ಕಂಥದ್ದು, ಆಪ್ಷನ್ ಬಿ ಭಡ ಅಂತಕ್ಕಂಥದ್ದು, ಆಪ್ಷನ್ ಸಿ ಭಾಡ್ ಅಂತಕ್ಕಂಥದ್ದು, ಆಪ್ಷನ್ ಡಿ ಡಾಬ್ ಅಂತಕ್ಕಂಥದ್ದು ಇದೆ. ಹಾಗಾದ್ರೆ ಡಿ ಬಂದ್ರೆ ಇದ್ರ ಬದಲಾಗಿ ಇದು ತಪ್ಪಾಗಿರ್ತಕ್ಕಂಥ ಪದ. ಇದು ಯಾವ ರೀತಿಯಾಗಿ ಸರಿಯಾದಂತ ಪದ ಇಲ್ಲಿ ಬರುತ್ತೆ ಅಂತಕ್ಕಂಥ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾವ ಪ್ರಶ್ನೆಗೆ, ಈ ಪ್ರಶ್ನೆಗೆ ಯಾವ್ದು ಉತ್ತರ ಆಗತ್ತೆ ನೋಡ್ರಿ. ಡಬಿ ಅಂತಕ್ಕಂಥದ್ದು ತೆಗಿಬೇಕು ನಾವು. ರಾತ್ ಹೋತೆ ಹಿ ಡಬಿ ಬಡ್ಗೈ ಅಂತಕ್ಕಂಥದ್ದಿದೆ. ಡಬಿ ತೆಗೆದ್ರೆ ರಾತ್ರಿ ಆದ ತಕ್ಷಣ ಅದು ಜಾಸ್ತಿ ಆಯ್ತು ಅಂತಕ್ಕಂಥದ್ದು. ಏನ್ ಜಾಸ್ತಿ ಆಯ್ತು ಅಂತಕ್ಕಂಥದ್ದು ಇಲ್ಲಿ ನೋಡಿದ್ವಿ. ಭೀಡ್ ಅಂತ ಇದೆ, ಭಡ ಅಂತ ಇದೆ, ಭಾಡ್ ಅಂತ ಇದೆ, ಢಾಬ್ ಅಂತಕ್ಕಂಥದ್ದು ಇದೆ. ಹಾಗಾದ್ರೆ ಏನ್ ರೈಟ್ ಆಗತ್ತೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಭೀಡ್ ಅಂತಕ್ಕಂಥದ್ದು. ಗದ್ದಲು ಅಂತ ಕರಿತೀವಿ. ಗದ್ದಲು, ಕ್ರೌಡ್ ಜಾಸ್ತಿ ಆಗತ್ತೆ. ರಾತ್ರಿ ಆದ ತಕ್ಷಣ ಕ್ರೌಡ್ ಜಾಸ್ತಿ ಆಗತ್ತೆ ಅಂತಕ್ಕಂಥ ಅರ್ಥ. ನೋಡ್ರಿ ಈ ಪದವನ್ನ ಇಲ್ಲಿ ಹಾಕಿ ನೋಡ್ರಿ, ವಾಕ್ಯ ಸಂಪೂರ್ಣವಾದಂತ ಅರ್ಥವನ್ನ ಕೊಡುತ್ತೆ ನೋಡ್ರಿ. ರಾತ್ ಹೋತೆ ಹಿ ಭೀಡ್ ಬಡ್ ಗೈ ಹೇ. ರಾತ್ ಹೋತೆ ಹಿ ಭೀಡ್ ಬಡ್ ಗೈ ಹೇ. ರಾತ್ರಿ ಆದ ತಕ್ಷಣ ಅದು ಹೆಚ್ಚು ಗದ್ದಲ ಉಂಟಾಗುತ್ತದೆ. ಯಾವುದೇ ಜಾತ್ರೆ ಸಮಾರಂಭಗಳಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ, ರಾತ್ರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಯಾರಾದ್ರೂ ನಿಮ್ ಫೇವರೇಟ್ ಆಕ್ಟರ್ ಬರ್ತಾರ ಅಂದ್ರೆ ಎಷ್ಟು ಗದ್ದಲ ಆಗತ್ತೆ ನೋಡ್ರಿ. ಜನ ಕ್ರೌಡ್ ತುಂಬಿಡ್ತಾರೆ. ಹಾಗಾಗಿ ಇಲ್ಲಿ ಅರ್ಥ ಭೀಡ್ ಅಂತಕ್ಕಂಥದ್ದು ಗದ್ದಲ, ಕ್ರೌಡ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಭೀಡ್ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಆಪ್ಷನ್ ಎ ಭೀಡ್ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಇವು ಕೊಟ್ಟಂತ ಪದ ಯಾವುದೇ ರೀತಿಯಾದ ಅರ್ಥವನ್ನು ಕೊಡಲ್ಲ. ಹಾಗಾಗಿ ಇದಕ್ಕೆ ಸಾರ್ಥಕ ಪದಗಳು ಇವು ಬರುವುದಿಲ್ಲ. ಹಾಗಾಗಿ ಭೀಡ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಆಪ್ಷನ್ ಎ 11ನೇ ಪ್ರಶ್ನೆಗೆ ರೈಟ್ ಆದಂತಹ ಉತ್ತರ. ಹೌದಾ? ಯಾರು ನಮ್ಮ ಇನ್ನು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.
ಕ್ಲಾಸಸ್ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಬರ್ತಾ ಇರ್ಲಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಎಕ್ಸಾಮ್ ಹತ್ರ ಇರೋದ್ರಿಂದ ನಿಮ್ ಫ್ರೆಂಡ್ಸಿಗೂ ಕೂಡ ಕ್ಲಾಸಸ್ ಅನುಕೂಲ ಆಗ್ಲಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಹೀಗಿದೆ: दिए गए वाक्य में रेखांकित शब्दों के लिए सही ಶಬ್ದೋ ವಾಲೆ ವಿಕಲ್ಪ ಚಯನ ಕರೆ ಅಂತಕ್ಕಂಥದ್ದು. ಇದು ಶವ್ವು ಆಗಿದೆ, ಶಬ್ದೋ ಅಂತ ಮಾಡ್ಕೋರಿ. ಶಬ್ದೋ ಅಂತಕ್ಕಂಥದ್ದು ಸಹಿ ಶಬ್ದ ವಾಲೆ ವಿಕಲ್ಪ ಚಯನ ಕರೆ. ಇಲ್ಲಿ ಕೂಡ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯ ಪದವನ್ನು ಹಾಕಿದ್ರಿಂದ ವಾಕ್ಯ ಅರ್ಥವನ್ನು ಕೆಟ್ಟಿದೆ. ಹಾಗಾಗಿ ಸರಿಯಾದಂತ ಪ್ರಶ್ನೆಯನ್ನ, ಸರಿಯಾದಂತ ಆಯ್ಕೆಯನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಏನಿದೆ ನೋಡ್ರಿ, ಖೈದಿಯೋಂಕೋ ಕುತ್ತೆ ಕಿ ತರಹ ಘಸಿಟ ಗಯ ಅಂತಕ್ಕಂಥದ್ದು. ಖೈದಿಯೋಂಕೋ ಕುತ್ತೆ ಕಿ ತರಹ ಘಸಿಟ ಗಯ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಕುತ್ತೆ ಅಂತಕ್ಕಂಥ ಪದ ತಪ್ಪಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪದ ರೈಟ್ ಆಗತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕು. ನೋಡ್ರಿ, ಆಪ್ಷನ್ ಹೀಗಿದೆ: ಖೈದಿಯೋಂಕೋ ಕುತ್ತೋ ಕಿ ತರಹ ಘಸಿಟ ಗಯ ಅಂತಕ್ಕಂಥದ್ದು. ಆಪ್ಷನ್ ಬಿ ಪರಿವರ್ತನ್ ಕಿ ಅವಶ್ಯಕತಾ ನಹಿ, ಇದನ್ನು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ, ವಾಕ್ಯ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ. ಆಪ್ಷನ್ ಸಿ ಇದೆ ಖೈದಿಯೋಂಕೋ ಕುತ್ತಾ ಕೆ ತರಹ ಘಸಿಟಾ ಗಯ ಅಂತಕ್ಕಂಥದ್ದು. ಆಪ್ಷನ್ ಡಿ ಇದೆ ಖೈದಿಯೋಂಕೋ ಕುತ್ತೋ ಕಿ ತರಹ ಘಸಿಟಾ ಗಯ ಅಂತಕ್ಕಂಥದ್ದು. ಕುತ್ತೋ ಕಿ ತರಹ ಘಸಿಟಾ ಗಯ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಆಪ್ಷನ್ ಯಾವ್ದು ರೈಟ್ ಆಗತ್ತೆ ಅಂತಂದ್ರ ಆಪ್ಷನ್ ಡಿ ಇದಕ್ಕೆ ರೈಟ್ ಆಗತ್ತೆ. ಹೇಗಂದ್ರ ಖೈದಿಯೋಂಕೋ ಖೈದಿಗಳನ್ನು, ಕುತ್ತೋಂಕಿ ತರಹ ಘಸಿಟಾ ಗಯ ಖೈದಿಗಳನ್ನು ನಾಯಿ ಹಾಗೆ ಎಳೆದುಕೊಂಡು ಹೋದರು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಕುತ್ತೆ ಅಂತಕ್ಕಂಥ ಪದವನ್ನು ತೆಗೆದು ನಾವಲ್ಲಿ ಕುತ್ತೋ ಅಂತಕ್ಕಂಥ ಪದ ಹಾಕಿದ್ರೆ ಇದು ವಾಕ್ಯ ರೈಟ್ ಆಗತ್ತೆ. ವಾಕ್ಯ ಸರಿಯಾದಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ರೈಟ್ ಆಗತ್ತೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆದಂತ ಉತ್ತರ. ಇಲ್ಲಿ ಕುತ್ತೆ ಅಂತಕ್ಕಂಥ ಪದವನ್ನು ತೆಗೆದು ನಾವು ಕುತ್ತೋ ಅಂತಕ್ಕಂಥ ಪದವನ್ನು ಹಾಕಬೇಕು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆದಂತಹ ಉತ್ತರ. ಇವು ತಪ್ಪಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಅನ್ನ ಆಯ್ಕೆ ಮಾಡಬೇಕಾಗತ್ತೆ. ವಾಕ್ಯಗಳನ್ನು ಓದಿ ನೋಡ್ಬೇಕು. ವಾಕ್ಯಗಳನ್ನು ಓದಿ ನೋಡಿದಾಗ ಅದಕ್ಕೆ ಸಮಂಜಸವಾದಂತಹ ಪದಗಳನ್ನ ಅಲ್ಲಿ ಹಾಕಿ ಸರಿಯಾದಂತಹ ವಾಕ್ಯನ ಆಯ್ಕೆ ಮಾಡ್ಬೇಕಾಗತ್ತೆ. ಇಲ್ಲಿ ಸರಿಯಾದಂತಹ ಆಯ್ಕೆ ಮಾಡ್ಬೇಕಾಗತ್ತೆ ಉತ್ತರವನ್ನ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ರಿ: निम्नलिखित प्रश्न में 4 विकल्पों में से उस विकल्प का चयन करें जो रिक्त स्थान के लिए सही ಭಾವವಾಚಕ ಸಂಖ್ಯಾ ವಿಕಲ್ಪ ಹೋ ಅಂತಕ್ಕಂಥದ್ದು. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ನಾನು ಕೂಡ ಸಂಖ್ಯಾ ಅಂತಕ್ಕಂಥ ಟಾಪಿಕ್ ಒಳಗ ಭಾವವಾಚಕ ಸಂಖ್ಯಾ ಹೇಳುವಾಗ ತುಂಬಾ ಒತ್ತು ಕೊಟ್ಟು ಹೇಳಿದೀನಿ. ವಿಡಿಯೋಸ್ ಅದಾವ ನೋಡಿರ್ಬೇಕಾದ್ರೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ಸಂಖ್ಯಾ ಅಂತಕ್ಕಂಥ ಟಾಪಿಕ್ ಅನ್ನು ಮಾಡಿದೀನಿ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಯಾವ ಯಾವ ಪದಗಳು ಯಾವ ಯಾವ ಉದಾಹರಣೆಗೆ ಬಳಸ್ತೀವಿ ಅಂತಕ್ಕಂಥದ್ದು. ಭಾವವಾಚಕ ಸಂಖ್ಯೆಗೆ ನಾನು ಹೇಳುವಾಗಲೇ ಹೇಳಿದ್ದೀನಿ, ಟಾಪಿಕ್ ಅನ್ನು ಹೇಳುವಾಗ ತುಂಬಾ ಕ್ವಶನ್ಸ್ಗಳು ರೈಸ್ ಆಗೋದು ಭಾವವಾಚಕ ಸಂಖ್ಯೆದೊಳಗ. ಹಾಗಾಗಿ ಅದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಿದೀನಿ. ನೋಡ್ರಿ ಯಾವ ರೀತಿಯಾಗಿ ಪದಗಳು ಬರ್ತಾವು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಮನುಷ್ಯನ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪದಗಳು, ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಶಬ್ದಗಳು ಇದಕ್ಕೆ ಉದಾಹರಣೆ ಆಗತ್ತ. ಯಾವ ತರ ಅಂದ್ರೆ, ಈಗ ವೃದ್ಧಾಪ ಆತಪ್ಪ ಅಂದ್ರೆ ಬುಡಾಪ, ನಾವು ಸೀರಿಯಸ್ ಆಗಿದೀವಿ ಅಂದ್ರೆ ಗಂಭೀರತ, ನಾವು ಕೋಪದಲ್ಲಿದ್ದೀವಿ ಅಂದ್ರೆ ಕ್ರೋಧ, ನಾವು ದುಃಖದಲ್ಲಿ ಅದೀವಿ ಅಂದ್ರೆ ದುಃಖ, ದೋಸ್ತಿ, ಮಿತ್ರತ, ಸ್ನೇಹ, ಪ್ರೇಮ ಅಂತಕ್ಕಂಥ ಎಲ್ಲಾ ಪದಗಳು ಭಾವವಾಚಕ ಸಂಖ್ಯೆಗೆ ಉದಾಹರಣೆ ಆಗತ್ತೆ. ಭಾವವಾಚಕ ಸಂಖ್ಯೆಗೆ ಉದಾಹರಣೆ ಆಗತ್ತೆ. ಹಾಗಾದ್ರೆ ಪ್ರಶ್ನೆ ಈ ತರ ಕೇಳಿದರೆ ಸುರೇಶ್ ಕಿ ಬಾತ್ ಕಿ ಡ್ಯಾಶ್ ಕೋ ಸಮಜ್ನ ಬಹುತ್ ಜರೂರಿ ಹೇ. ಸುರೇಶನ ಮಾತುಗಳನ್ನ ನಾವು ಯಾವ ರೀತಿಯಾಗಿ ಕೇಳುವುದು ತುಂಬಾ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಟ್ಟ ಸ್ಥಳದಲ್ಲಿ ಯಾವ ಪದ ಸೂಕ್ತವಾದ ಪದವಾಗತ್ತೆ ಅಂತಕ್ಕಂಥದ್ದನ್ನ ನಾವು ಹಾಕ್ಬೇಕು. ನೋಡ್ರಿ, ಆಪ್ಷನ್ ಎ ಗಂಭೀರತ ಅಂತ ಇದೆ, ಆಪ್ಷನ್ ಬಿ ಚಪ್ಪಲ ಅಂತ ಇದೆ, ಆಪ್ಷನ್ ಸಿ ಗಡಬಡಾಹಟ್ ಅಂತಿದೆ, ಆಪ್ಷನ್ ಡಿ ಕಟು ಅಂತಕ್ಕಂಥದ್ದಿದೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪದ ಸೂಕ್ತವಾಗತ್ತೆ ಇದಕ್ಕೆ ನೋಡ್ರಿ. ಸುರೇಶ್ ಕಿ ಬಾತ್ ಕಿ ಗಂಭೀರತಾ ಕೋ ಸಮಜ್ನ ಬಹುತ್ ಜರೂರಿ ಹೇ. ಗಂಭೀರತಾ ಸೇ ಅಂತಕ್ಕಂಥದ್ದನ್ನು ಮಾಡಬೇಕು. ಇಲ್ಲಿ ತಪ್ಪಾಗಿದೆ, ಸ್ವಲ್ಪ ತಿಳ್ಕೊರಿ. ಗಂಭೀರತಾ ಸೇ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗಂಭೀರತಾ ಅಂತಕ್ಕಂಥದ್ದು. ಮನುಷ್ಯನ ಗಂಭೀರತ ಅಂತಕ್ಕಂಥದ್ದು ಭಾವವಾಚಕ ಸಂಖ್ಯೆಗೆ ಉದಾಹರಣೆ ಆಗತ್ತೆ. ಚಪಲ ಅಂತಕ್ಕಂಥದ್ದು ಬರಲ್ಲ,
ಗಡಬಡಾಹಟ್ ಅಂತಕ್ಕಂಥದ್ದು ಬರುತ್ತೆ. ಗಡಾಹಟ್ ಅಂತಕ್ಕಂಥದ್ದು ಬರುತ್ತೆ. ಆದ್ರೆ ಇದು ಕೂಡ ಭಾವವಾಚಕ ಸಂಖ್ಯೆಗೆ ಉದಾಹರಣೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಕ್ಕೆ ಸೂಕ್ತವಾದಂತ ಪದ ಅಂದ್ರೆ ಗಂಭೀರತಾ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಗಂಭೀರತಾ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಕಟು ಅಂತಕ್ಕಂಥದ್ದು ಕೂಡ ಭಾವವಾಚಕ ಸಂಖ್ಯೆಗೆ ಉದಾಹರಣೆನೆ. ಕಟು ಅಂತಕ್ಕಂಥದ್ದು ಕೂಡ ಭಾವವಾಚಕ ಸಂಖ್ಯೆಗೆ ಉದಾಹರಣೆ ಆಗತ್ತೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದವನ್ನ ನೋಡಬೇಕು. ಸುರೇಶ್ ಕಿ ಬಾತ್ ಕಿ ಡ್ಯಾಶ್ ಸೆ ಸಮझना ಬಹುತ್ ಜರೂರಿ ಅಂದ್ರೆ ಗಂಭೀರತಾ ಸೆ ಸಮझना. ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಗಂಭೀರವಾಗಿ ಅಂದ್ರೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗಂಭೀರತಾ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಆಪ್ಷನ್ ಎ ಗಂಭೀರತಾ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. निम्नलिखित प्रश्नों में से 4 विकल्पों से उस विकल्प का चयन करें जो रिक्त स्थान के लिए सही ಭಾವವಾಚಕ ಸಂಖ್ಯೆ ವಿಕಲ್ಪ ಹೋಗುವುದು. ಇಲ್ಲಿ ಕೂಡ ಭಾವವಾಚಕ ಸಂಖ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾವವಾಚಕ ಸಂಖ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಹೀಗಿದೆ ನೋಡ್ರಿ. आज के समय में तकनीक की डैश बहुत ज्यादा है ಅಂತಕ್ಕಂಥದ್ದು. आज के समय में तकनीक की ಡ್ಯಾಶ್ ಬಹುತ್ ಜ್ಯಾದ ಅಂದ್ರೆ ಟೆಕ್ನಿಕ್ ಅಂದ್ರೆ ನಾವು ಟೆಕ್ನಾಲಜಿ ಅಂತ ಕರಿತೀವಿ. ಟೆಕ್ನಿಕ್ ಅಂದ್ರೆ ಟೆಕ್ನಾಲಜಿ ಅಂತ ಕರಿತೀವಿ. ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಇವತ್ತಿನ ದಿನಗಳಲ್ಲಿ ತುಂಬಾ ಡ್ಯಾಶ್ ಇದೆ ಅಂತಕ್ಕಂಥದನ್ನ ಕೇಳಿದಾರೆ ಅವರು. ಹಾಗಾದ್ರೆ ಏನಿದೆ? ಬಾತೇನ, ಉಪಯೋಗನ, ಸಮಸ್ಯೆನ, ಉಪಯೋಗಿತನ ಅಂತಕ್ಕಂಥದ್ದು. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಆಯ್ಕೆಯನ್ನು ನಾವು ಆಯ್ಕೆ ಮಾಡಬೇಕಾಗತ್ತ. ಆಪ್ಷನ್ ಎ ಇದೆ ಬಾತೆ. ಇದನ್ನ ಇಲ್ಲಿ ಹಾಕಿ ನೋಡ್ರಿ, ವಾಕ್ಯ ಸೆಂಟೆನ್ಸ್ ಕರೆಕ್ಟ್ ಆಗತ್ತೋ ಇಲ್ಲೋ. आज के समय में तकनीकी बातें बहुत ज्यादा है. ತಕನೀಕಿನ ಮಾತುಗಳು ಅಂತ, ಟೆಕ್ನಿಕ್ನ ಮಾತುಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಲ್ಲ. ಹಾಗಾದ್ರೆ ಆಪ್ಷನ್ ಎ ತಪ್ಪಾಗತ್ತೆ. ನಾವು ಫಸ್ಟ್ ಯಾವುದು ಬರಲ್ಲ ಅಂತ ತೆಗೆದು ಬಿಟ್ರೆ ಯಾವುದು ರೈಟ್ ಅಂತಕ್ಕಂಥದ್ದು ನಮ್ಗೆ ಸರಿಯಾದಂತಹ ಉತ್ತರ ಸಿಗುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಇದೆ ನೋಡ್ರಿ, ಉಪಯೋಗ ಅಂತಕ್ಕಂಥದ್ದು. आज के समय में तकनीकी उपयोग बहुत ज्यादा है. ಸ್ವಲ್ಪ ಇದು ರೈಟ್ ಅಂತೆ ನೋಡೋಣ. ಇನ್ನೊಂದಿದೆ ಇಲ್ಲಿ ಉಪಯೋಗಿತ ಅಂತಕ್ಕಂಥದ್ದು. ಹಾಗಾದ್ರೆ ಯಾವುದು ಸರಿಯಾದಂತ ಉತ್ತರವಾಗುತ್ತೆ ಅಂತಕ್ಕಂಥದ್ದು. ಮುಂದೆ ಇದೆ ಸಮಸ್ಯೆ ಅಂತಕ್ಕಂಥದ್ದು. आज के समय में समस्या की आज के समय में तकनीकी ಡ್ಯಾಶ್ ಸಮಸ್ಯೆ ಬಹುತ್ ಜ್ಯಾದ ಅಂತಕ್ಕಂಥದ್ದು. ಇದು ಕೂಡ ಅದಕ್ಕೆ ಸರಿಯಾದಂತಹ ಸಂಬಂಧವಾದಂತಹ ಉತ್ತರವಾಗಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗತ್ತೆ. ಹಾಗಾದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಎರಡು ಆಪ್ಷನ್ ಸಿಮಿಲರ್ ಆಗಿದೆ ಸ್ವಲ್ಪ, ಉಪಯೋಗ ಮತ್ತು ಉಪಯೋಗಿತ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗತ್ತಪ್ಪ? ನಾವು ವಾಕ್ಯಗಳನ್ನ ನೋಡಿ ಬರ್ಬೇಕಾದ್ರೆ ನೋಡಲಿ, आज के समय में तकनीकी ಉಪಯೋಗ ಬಹುತ್ ಜ್ಯಾದ है. ಇಲ್ಲಿ ತಕನೀಕ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಏಕವಚನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಏಕವಚನ ಆಗಿರ್ತಕ್ಕಂಥ ಪದ ಉಪಯೋಗ ಅಂತಕ್ಕಂಥದ್ದನ್ನ ಬಳಸಬೇಕು. ಇಲ್ಲಿ ತಕನೀಕಿಯೋಂಕಿ ಅಂತ ಏನಾರು ಒಂದ್ ಹೇಳಿ, ತಕನೀಕಿಯೋ ಅಂದ್ರೆ ತಕನೀಕಿಗಳು, ಟೆಕ್ನಾಲಜಿಗಳಿಂದ ಅಂತ ಏನಾರು ಕೊಟ್ಟಿದ್ರೆ ಉಪಯೋಗಿತ ಅಂತ ಬಳಸಬೇಕಿತ್ತು. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ ತಕನೀಕ್, ಕೇವಲ ತಂತ್ರಜ್ಞಾನ ಅಂತ ಅಷ್ಟೇ ಕೇಳಿದಾರೆ ಅವರು, ಟೆಕ್ನಾಲಜಿ ಅಂತ ಅಷ್ಟೇ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ರೈಟ್ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಉಪಯೋಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಉಪಯೋಗ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಕೂಡ ಇದಕ್ಕೆ ತಪ್ಪು. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಉಪಯೋಗಿತ ಅಂತಕ್ಕಂಥದ್ದು ರೈಟ್ ಆಗುತ್ತೆ. ಸಾರಿ, ಆಪ್ಷನ್ ಬಿ ಉಪಯೋಗ ಅಂತಕ್ಕಂಥದ್ದು ರೈಟ್ ಆಗುತ್ತೆ. ಉಪಯೋಗಿತ ತಪ್ಪಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಏಕವಚನವನ್ನು ಕೇಳಿದ್ದಾರೆ. ತಕನೀಕ್ ಅಂತಕ್ಕಂಥದ್ದು ಏಕವಚನ ಪದ, ನಾವು ಕೂಡ ಇಲ್ಲಿ ಏಕವಚನ ಪದವನ್ನು ಬಳಸಬೇಕು. ಉಪಯೋಗ ಇದಕ್ಕೆ ರೈಟ್ ಆಗತ್ತೆ. ಬೇಕಾದ್ರೆ ಇಲ್ಲಿ ಪದವನ್ನು ಹಾಕಿ ನೋಡ್ರಿ, आज के समय में तकनीकी ಉಪಯೋಗ ಬಹುತ್ ಜ್ಯಾದಾ ಹೈ. ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ತುಂಬಾ ಇದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬರುತ್ತೆ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಬರ್ತಾ ಇರ್ಲಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇದರ ಉಪಯೋಗ ಪಡ್ಕೊಳ್ಳಿ. ಎಕ್ಸಾಮ್ ಹತ್ರ ಇರೋದ್ರಿಂದ ನಮಗೆ ತುಂಬಾ ಅನುಕೂಲಕರವಾದಂತಹ ಕ್ಲಾಸಸ್ಗಳು, ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವು, ಯಾವ ಟಾಪಿಕ್ ಮೇಲೆ ಹೆಚ್ಚು ಬರ್ತಾವ ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ರಿವಿಷನ್ ಮಾಡುವಂತ ಟೈಮು, ಇಷ್ಟು ದಿನ ಏನ್ ಓದಿದಿರೋ ಏನ್ ಮಾಡಿದಿರೋ ಗೊತ್ತಿಲ್ಲ, ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂತ ತೆಗೆದು ನೋಡು, ಯಾವ ಟಾಪಿಕ್ ಗಳ ಕ್ವಶನ್ ಕೇಳಿದಾರೆ ಅಂತ ತೆಗೆದು. ನಿಮ್ಗೆ ಕೊಟ್ಟಿರ್ತಕ್ಕಂಥ 14 ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಟಾಪಿಕ್ ಗಳಲ್ಲಿ ತುಂಬಾ 14 ಕ್ವಶನ್ ಒಳಗೂ ಕೂಡ ಬೇರೆ ಬೇರೆ ಟಾಪಿಕ್ ಬಂದವು. ಸಂಖ್ಯಾ ಬಂದಿದೆ, ವಚನ ಬಂದಿದೆ, ಪರ್ಯಾಯವಾಚಿ ಶಬ್ದ ಬಂದಿದೆ, ಏಕವಚನ ಬಹುವಚನ, ಲಿಂಗ, ಮುಹಾವರೆ, ವರ್ತನೆ. ನಾನು ಎಲ್ಲಾ ಕ್ಲಾಸಸ್ಗಳನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡ್ರಿ. ನಿಮ್ಗೆ ತುಂಬಾ ಸರಳವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲಾಸಸ್ ಇಷ್ಟ ಆಗ್ತಾವು. ಹಾಗಾದ್ರೆ
ಮುಂದಿನ ಪ್ರಶ್ನೆ ಈ ತರ ಇದೆ ನೋಡ್ರಿ. ಪ್ರಶ್ನೆ ನಂಬರ್ 15. ನಿಮ್ನಲಿಖಿತ ವಿಕಲ್ಪೋ में से कौन सा एक वाक्य ಪ್ರಶ್ನೆವಾಚಕ ಸರ್ವನಾಮ से ಸಂಬಂಧಿತ ಹೇ ಸಂಬಂಧಿತ ನಹಿ ಹೇ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನೋಡ್ರಿ. ಪ್ರಶ್ನೆಗಳನ್ನ ನಾವು ಕಂಪ್ಲೀಟ್ ಆಗಿ ಓದ್ಬೇಕಾಗತ್ತೆ. ಏನ್ ಮಾಡ್ಬಿಡ್ತೀವಿ ಅವಸರದಲ್ಲಿ ಫುಲ್ ಓದಿರ್ತೀವ, ಫುಲ್ ಖುಷಿ ಒಳಗ ಸಂಖ್ಯಾವಾಚಕ ಪ್ರಶ್ನೆವಾಚಕ ಸರ್ವನಾಮನ ನನಗೆ ಗೊತ್ತಿದೆ, ಪ್ರಶ್ನೆಗಳನ್ನು ಮಾಡೋದೇ ಪ್ರಶ್ನೆವಾಚಕ ಸರ್ವನಾಮ, ಹಾಗಾಗಿ ಅಂತ ಹೇಳಿ ಡೈರೆಕ್ಟ್ ಆಗಿ ಏನ್ ಕ್ವಶನ್ ಇದೆ ಬಟ್ ನಾವು ನೋಡ್ತೀರಿ ಯಾವ್ದು ಪ್ರಶ್ನೆ ರೆಡಿ ಮಾಡಿರ್ತಾರೆ ಹಾಕಿ ಬಂದ್ಬಿಡ್ತಾರೆ. ಅವಸರದಲ್ಲಿ ನಾವು ಮಾಡ್ತಕ್ಕಂಥ ಮಿಸ್ಟೇಕು. ಪ್ರಶ್ನೆನ ಯಾವಾಗಲೂ ಸಮಾಧಾನದಿಂದ ಕಂಪ್ಲೀಟ್ ಓದ್ರಿ. ಇಲ್ಲಿ ಕೇಳಿರೋದು ಯಾವುದು ಪ್ರಶ್ನೆವಾಚಕ ಸರ್ವನಾಮಕ್ಕೆ ಸಂಬಂಧಿಸಿದ ಅಂತಕ್ಕಂಥದ್ದು ಲಾಸ್ಟ್ ನಹಿ ಹೇ ಅಂತಕ್ಕಂಥದ್ದು ಕೇಳಿದಾರೆ ಅವ್ರು. ನಿಮ್ನಲಿಖಿತ ವಿಕಲ್ಪೋ में से कौन सा एक वाक्य ಪ್ರಶ್ನೆವಾಚಕ ಸರ್ವನಾಮ से ಸಂಬಂಧಿತ ನಹಿ ಹೇ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥ 4 ವಾಕ್ಯಗಳಲ್ಲಿ ಯಾವ ವಾಕ್ಯ ಪ್ರಶ್ನೆವಾಚಕ ಸರ್ವನಾಮಕ್ಕೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಕೇಳಿದರು. ಹಾಗಾದ್ರೆ ವಾಕ್ಯಗಳನ್ನು ಓದ್ ನೋಡ್ರಿ, ಯಾವುದು ಹೌದು ಅಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವುದನ್ನ ನಾವು ಪ್ರಶ್ನೆ ಮಾಡ್ತೀವೋ, ಯಾವುದನ್ನ ನಾವು ಪ್ರಶ್ನೆ ಕೇಳ್ತೀವೋ ಅವೆಲ್ಲ ಪ್ರಶ್ನೆವಾಚಕ ಸರ್ವನಾಮಕ್ಕೆ ಉದಾಹರಣೆ ಆಗತ್ತೆ. ಪ್ರಶ್ನೆವಾಚಕ ಸರ್ವನಾಮಕ್ಕೆ ಉದಾಹರಣೆ ಆಗತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತವೆ ನೋಡ್ರಿ. ಯಹ ಮೂರ್ಖತಾ ಕಿಸ್ನೆ ಕಿ ಹೇ, ಯಹ ಮೂರ್ಖತಾ ಕಿಸ್ನೆ ಕಿ ಹೇ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಈ ದಡ್ಡತನವನ್ನ ಮಾಡಿದ್ರು, ಯಾರು ಈ ಮೂರ್ಖತನವನ್ನು ಮಾಡಿದ್ರು, ಇಲ್ಲಿ ಕೂಡ ಕ್ವಶನ್ ಉಂಟಾಗಿದೆ. ಹೌದಾ? ಯಾರು ಮಾಡಿದ್ರು ಈ ಮೂರ್ಖತನವನ್ನ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಕಿಸ್ನೆ ಜೋರ್ಸೆ ಚಿತ್ಕಾರ್ ಕಿ, ಕಿಸಿನೆ ಜೋರ್ಸೆ ಚಿತ್ಕಾರ್ ಕಿ, ಯಾರೋ ಇಲ್ಲಿ ಚಿತ್ರವನ್ನ ಕಿತ್ತಿದ್ದಾರೆ. ಬಟ್ ಇದನ್ನ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿಲ್ಲ ಅವ್ರು, ಪ್ರಶ್ನೆ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಮುಂದಿನ ಪ್ರಶ್ನೆ ಈ ತರ ಬರುತ್ತೆ ನೋಡ್ರಿ. ಆಪ್ಷನ್ ಸಂಸಾರ ಕಾ ಸಂಚಾಲನ್ ಅವ್ರ ನಿಯಮ ಕೋ ಕೌನ್ ಕರ್ತಾ ಹೇ. ಕೌನ್ ಅಂತಕ್ಕಂಥದ್ದು ಪ್ರಶ್ನೆವಾಚಕ ಚಿಹ್ನೆ. ಹೌದಾ? ಯಾರು ಮಾಡುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇದು ಕೂಡ ಪ್ರಶ್ನೆವಾಚಕ ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ. ಯಹ ಗಾಡಿ ಕಿಸ್ಕಿ ಹೇ, ಈ ಗಾಡಿ ಯಾರದು, ಈ ಮೋಟಾರ್ ಯಾರದು ಅಂತಕ್ಕಂಥ ಇಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಇವೆ 3 ಆಪ್ಷನ್ ಎ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಇವು ಪ್ರಶ್ನೆವಾಚಕ ಸರ್ವನಾಮಕ್ಕೆ ಉದಾಹರಣೆ ಆಗತ್ತೆ. ಇಲ್ಲಿ ಕಿಸಿನೆ ಜೋರ್ಸೆ ಚಿತ್ಕಾರ್ ಕಿ, ಯಾರೋ ಇದನ್ನ ಚಿತ್ಕಾರವನ್ನ ಮಾಡಿದ್ದಾರೆ ಅಂತ ಆಲ್ರೆಡಿ ಅದು ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರಶ್ನೆ ಉದ್ಭವಿಸಲ್ಲ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆಗಳನ್ನು ಓದುವಾಗ ನಾವು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಎಂಡ್ ವರೆಗೂ ಓದ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ಕೇವಲ ನಹಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ, ಪ್ರಶ್ನೆವಾಚಕ ಸರ್ವನಾಮಕ್ಕೆ ಸಂಬಂಧಿತ ಅಂತ ಗೊತ್ತಾಗಿದ ತಕ್ಷಣ ಇದು ಯಾವ್ದು ಪ್ರಶ್ನೆವಾಚಕ, ಎಲ್ಲರೂ ಪ್ರಶ್ನೆಯನ್ನು ಮಾಡಿದ್ರೆ ಯಾವ್ದೋ ಒಂದು ಹಾಕಿ ಬಂದ್ಬಿಡೋದು. ಅವಾಗ ಬಂದು ನನಗೆ ಹಂಗೆ ಅನಿಸ್ತು ಅದು ನಹಿ ಅಂತ ಕೇಳಿದಾರ ಅಂತ ಲಾಸ್ಟಿಗೆ ಬಂದು ಆಮೇಲೆ ಟೆನ್ಷನ್ ತಗೊಳ್ಳೋ. ಎಕ್ಸಾಮ್ ಪೇಪರ್ ಒಳಗೆ ಬಿಡಿಸುವಾಗ ಅವಸರದಲ್ಲಿ ಇದೇ ತರ ಕನ್ಫ್ಯೂಸ್ ಮಾಡ್ಕೊತಿರ್ತೀರಿ. ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕ್ವಶನ್ ಓದ್ರಿ, ಸಮಾಧಾನದಿಂದ ಓದ್ಕೊಂಡು ಏನ್ ಕೇಳಿದ್ದಾರೆ, ಹೌದು ಅಂತ ಕೇಳಿದಾರೋ ಅಲ್ಲ ಅಂತ ಕೇಳಿದಾರೋ ಅಂತಕ್ಕಂಥದ್ದನ್ನು ನೋಡಿ ನೀವು ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ಯಾಕಂತಂದ್ರೆ ಬಿಸಿ ರಕ್ತ, ತುಂಬಾ ಜೋಶ್ ಒಳಗೆ ಇರ್ತೀರಿ, ಆರ್ಮಿ ಒಳಗೆ ಹೋಗ್ಬೇಕಂತ ಒಂದು ಜೋಶ್ ಒಳಗೆ ಹೋಗಿ ಏನೋ ಒಂದು ಓದ್ಕೊಂಡಿರ್ತೀರಿ, ಸಿಕ್ಕಾಪಟ್ಟೆ ಬಂದಿರ್ತೈತಿ ಪ್ರಶ್ನೆವಾಚಕ ಸರ್ವನಾಮದ ಬಗ್ಗೆ ಅಂತಂದ್ರೆ ಎಲ್ರಿಗೂ ಈಜಿ ಅನ್ಸುತ್ತೆ. ಹೋಗಿ ಅವಸರದೊಳಗ ಜಾಸ್ತಿ ಖುಷಿ ಒಳಗೂ ನಾವು ಆನ್ಸರ್ ಹಾಕಕ್ ಹೋಗ್ಬಾರ್ದು, ಅವಸರದೊಳಗ ಖುಷಿ ಒಳಗ ಆನ್ಸರ್ ಹಾಕಕ್ ಹೋಗ್ಬಾರ್ದು, ತುಂಬಾ ರಾಂಗ್ ಆಗತ್ತ. ಪ್ರಶ್ನೆಯನ್ನ ಯೋಚನೆ ಮಾಡಿ, ಒಂದೊಂದು ಮಾರ್ಕ್ಸ್ ಕೂಡ ಜೀವನಕ್ಕೆ ತುಂಬಾ ಮೌಲ್ಯವಾದಂತೂ ಒಂದೊಂದು ಪಾಯಿಂಟ್ ಒಳಗೆ ಜಾಬ್ ಮಿಸ್ ಆಗತ್ತ. ದಯವಿಟ್ಟು ಯಾರು ಅದನ್ನ ಅವಸರ ಮಾಡಿ ಆನ್ಸರ್ ಅನ್ನು ಕಳ್ಕೊಳ್ಳೋಂತ ಪ್ರಯತ್ನ ಮಾಡಕ್ ಹೋಗ್ಬಿಡ್ರಿ. ನಿಧಾನ್ಲೆ ಆರಾಮ್ಸೆ ಓದಿ ಕ್ವಶನ್ಗೆ ಆನ್ಸರ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ನಿಮ್ನಲಿಖಿತ ವಿಕಲ್ಪೋ में से कौन सा एक वाच्य ಸಂಬಂಧವಾಚಕ ಸರ್ವನಾಮಕ ಉದಾಹರಣ ನಹಿ. ನೋಡ್ರಿ, ಇಲ್ಲಿ ಕೂಡ ಪ್ರಶ್ನೆನಾಗೆ ಕೇಳಿದಾರ ಅವರು. ಇಲ್ಲಿ ಕೂಡ ಸಂಬಂಧವಾಚಕ ಸರ್ವನಾಮಕ್ಕೆ ಸಂಬಂಧ ಪ್ರಶ್ನೆ ಅಲ್ಲ ಅಂತ ಕೇಳಿದಾರ ಅವರು. ಹಾಗಾದ್ರೆ ಸಂಬಂಧವಾಚಕ ಸರ್ವನಾಮ ಅಂದ್ರೆ ಏನು? ಒಂದು ಪದ ಇನ್ನೊಂದು ಪದಕ್ಕೆ, ಪ್ರಸ್ತುತ ಇರುವಂತ ಪದ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಬೆಳೆಸುವುದು, ಅಥವಾ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಸಂಬಂಧವನ್ನು ಕೂಡಿಸುವಂತ ಪದಗಳನ್ನ ಸಂಬಂಧವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ವಾಕ್ಯವನ್ನು ಹೇಳುವಾಗ ಆ ವಾಕ್ಯಕ್ಕೆ ಇನ್ನೊಂದು ವಾಕ್ಯವನ್ನು ಕೂಡಿಸಿದ್ರೆ ಎರಡು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರಬೇಕು, ಅವು ಸರಿಯಾದಂತಹ ಅರ್ಥವನ್ನು ಕೊಡುವಂತ ಇರಬೇಕು. ಅದನ್ನ ನಾವು ಸಂಬಂಧವಾಚಕ ಸರ್ವನಾಮ ಅಂತ ಕರಿತೀವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಪ್ರಶ್ನೆಗಳಲ್ಲಿ 4 ಆಪ್ಷನ್ ಇದೆ, ಇದನ್ನು ಓದ್ ನೋಡ್ರಿ. ಯಾವುದು ಒಂದಕ್ಕೊಂದು ಸಂಬಂಧವಿಲ್ಲವೋ ಅದೇ ಸರಿಯಾದಂತ ಉತ್ತರವಾಗುತ್ತೆ. ನಾವು ಫಸ್ಟ್ ಯಾವುದು ಹೌದು ಅಂತಕ್ಕಂಥದ್ದು ನಾವು ತೆಗೆದಾಕ್ಬಿಟ್ಟಿದ್ರೆ ಯಾವುದು ಅಲ್ಲ ಅಂತ ಗೊತ್ತಾತಂದ್ರೆ ಯಾವುದು ರೈಟ್ ಆಗತ್ತೆ ಆನ್ಸರ್ ಅಂತಕ್ಕಂಥದ್ದು ಈಜಿಯಾಗಿ ಕಂಡುಹಿಡಿಯುವುದು. ಹಾಗಾದ್ರೆ ಆಪ್ಷನ್ ನೀವು ನೋಡ್ರಿ. जो व्यक्ति आपत्ति में विचलित नहीं होता
ವಹ ಅವಶ್ಯ ಅಪನಿ ಮಂಜಿಲ್ ಪಾತಾ ಹೇ ಅಂತಕ್ಕಂಥದ್ದು. ನೋಡ್ರಿ, ಯಾವ ವ್ಯಕ್ತಿ ಕಷ್ಟಕ್ಕೆ ಕುಗ್ಗುವುದಿಲ್ಲ ಅವನು ನಿಜವಾಗ್ಲಿಯೂ ತನ್ನ ಸಫಲತೆಯನ್ನು ಕಂಡುಕೊಳ್ಳುತ್ತಾನೆ, ಜೀವನದಲ್ಲಿ ಸಾರ್ಥಕತೆಯನ್ನು ಅಥವಾ ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾನೆ ಅಂತಕ್ಕಂಥದ್ದು ಈ ವಾಕ್ಯಕ್ಕೂ ಮತ್ತು ಈ ವಾಕ್ಯಕ್ಕೂ ಸಂಬಂಧವನ್ನು ಕೂಡಿದೆ. ಈ ವಾಕ್ಯ ಮತ್ತು ಈ ವಾಕ್ಯಕ್ಕೆ ಒಂದಕ್ಕೊಂದು ಸಂಬಂಧವನ್ನು ಕೂಡಿಸಿರೋದ್ರಿಂದ ಇದು ಸರಿಯಾದಂತ ಉತ್ತರ ಆಗಲ್ಲ. ಯಾಕಂತಂದ್ರೆ ಇದು ಸಂಬಂಧವಾಚಕ ಸರ್ವನಾಮಕ್ಕೆ ಸರಿಯಾದಂತ ಉತ್ತರ ಆಗತ್ತೆ, ಆದ್ರೆ ಇಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಹಾಗಾಗಿ ಇದು ರೈಟ್ ಆಗಲ್ಲ, ರಾಂಗ್ ಆಗತ್ತೆ. ಆಪ್ಷನ್ ಬಿ ಇದೆ ನೋಡ್ರಿ, ಯಹ ಅಚ್ಚಾ ವಿಚಾರೇ, ಇದು ತುಂಬಾ ಒಳ್ಳೆಯ ವಿಷಯ ಅಂತ ಹೇಳಿದೆ. ಯಾವ ಪದ ಇನ್ನೊಂದು ಪದಕ್ಕೆ ಇಲ್ಲಿ ಸಂಬಂಧವನ್ನ ಕೂಡಿಸಿಲ್ಲ, ಹಾಗಾದ್ರೆ ಇದು ಆನ್ಸರ್ ಆಗ್ಬಹುದು. ನೋಡೋಣ, ಮತ್ತೆ ಎರಡು ಆಪ್ಷನ್ ಇದೆ ನೋಡ್ರಿ, ಅದ್ರೊಳಗೆ ಯಾವ ಬರ್ಲಿಲ್ಲ ಅಂದ್ರೆ ಆಪ್ಷನ್ ಬಿನೇ ರೈಟ್ ಆಗ್ಬಹುದು. ಹಾಗಾದ್ರೆ ಪೂರ್ತಿಯಾಗಿ ನೋಡ್ರಿ, ಅರ್ಧಕ್ ಮರ್ಧ ಇದು ಬಂದ್ ಬಿಡು ಅಂತ ಹೇಳಿ ಹಾಕಕ್ ಹೋಗ್ಬಿಡ್ರಿ. ಕಂಪ್ಲೀಟ್ ಆಗಿ ಪ್ರಶ್ನೆಗಳನ್ನ ಓದ್ಕೋಬೇಕು, ಕಂಪ್ಲೀಟ್ ಆಗಿ ಆಪ್ಷನ್ ಗಳನ್ನ ಓದಿ ನಮ್ಗೆ ಆನ್ಸರ್ ಹಾಕಬೇಕಾಗುತ್ತೆ. ಆಪ್ಷನ್ ಸಿ ಇದೆ, जो दूसरे के लिए गड़ड़ खोदता है, जो दूसरे के लिए खड्डा ಆಗ್ಬೇಕಿತ್ತು, ಗಡ್ಡ ಆಗಿದೆ, ಗಡ್ಡ ಖೋದತಾ ಹೇ ವಹ ಸ್ವಯಂ ಉಸ್ಮೆ ಗಿರ್ತಾ ಹೇ. ಯಾರು ಇನ್ನೊಬ್ಬರಿಗೆ ಮೋಸ ಮಾಡ್ಲಿಕ್ಕೆ ತಗ್ಗನ್ನ ತೊಡ್ತಾರ ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡ್ಲಿಕ್ಕೆ ಸಂಚನ್ನ ಹಾಕ್ತಾರ ಅವರೇ ಆ ತಗ್ಗಿನಲ್ಲಿ ಬೀಳುತ್ತಾರೆ ಅಥವಾ ಅವರೇ ಮೋಸಕ್ಕೆ ಬಲಿಯಾಗುತ್ತಾರೆ ಅಂತಕ್ಕಂಥದ್ದು ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಸಂಬಂಧವನ್ನು ಕಲ್ಪಿಸಿರೋದ್ರಿಂದ ಇದು ಕೂಡ ಆನ್ಸರ್ ರಾಂಗ್ ಆಗತ್ತೆ. ಇದು ಕೂಡ ಆನ್ಸರ್ ರಾಂಗ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ, ಜಿಸೆ ಜಿಸೆ ಚೋಟ ಲಗತಿ ಹೇ ವಹಿ ಫಿರ್ ಸಮಜ್ತಾ ಹೇ. ಯಾರಿಗೆ ಏಟು ಬೀಳುತ್ತೆ, ಯಾರಿಗೆ ಸೋಲನ್ನು ಅನುಭವಿಸಿರ್ತೀರಿ ಅವರಿಗೆ ನಿಜವಾದ ಜೀವನ ಏನಂತಕ್ಕಂಥದ್ದು ಅರ್ಥ ಆಗತ್ತೆ. ಹಾಗಾಗಿ ಈ ವಾಕ್ಯ ಮತ್ತು ಈ ವಾಕ್ಯಕ್ಕೆ ಕೂಡ ಇಲ್ಲಿ ಸಂಬಂಧವನ್ನ ಕೂಡಿಸುತ್ತೆ, ಎರಡು ಒಂದಕ್ಕೊಂದು ಸಂಬಂಧವನ್ನ ಕೂಡಿಸುತ್ತೆ. ಹಾಗಾಗಿ ಈ ವಾಕ್ಯವು ಕೂಡ ತಪ್ಪಾಗತ್ತೆ. ಹಾಗಾಗಿ ಇಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಆಪ್ಷನ್ ಬಿ ರೈಟ್ ಆಗುತ್ತೆ. ಯಾಕಂದ್ರೆ ಒಂದೇ ವಾಕ್ಯವನ್ನು ಕೊಟ್ಟಿದ್ದಾರೆ, ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಯಾವುದೇ ರೀತಿಯಾದಂತಹ ಇಲ್ಲಿ ಸಂಬಂಧವಿಲ್ಲ. ಇವು ಮೂರು ಆಪ್ಷನ್ ಅಲ್ಲಿ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಸಂಬಂಧವನ್ನು ಕೂಡಿಸೋದ್ರಿಂದ ಇವು ತಪ್ಪಾಗತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಉದಾಹರಣೆ ಅಲ್ಲ, ಸಂಬಂಧವಾಚಕ ಸರ್ವನಾಮಕ್ಕೆ ಉದಾಹರಣೆ ಅಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರೈಟ್ ಆಗತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆದಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಹೀಗಿದೆ, निम्नलिखित प्रश्न में 4 विकल्पों में से उस विकल्प का चयन करे जो रिक्त स्थान के लिए सही स्त्रीलिंग रूप वाले विकल्प हो ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇಷ್ಟು ಉದ್ದವಾಗಿದ್ರು ಕೂಡ ಕೇಳಿರ್ತಕ್ಕಂಥ ವಿಷಯ ಅಷ್ಟೇ, ಸ್ತ್ರೀಲಿಂಗ ಅಂತಕ್ಕಂಥದ್ದು. ನೋಡ್ರಿ, ಪ್ರಶ್ನೆ ಇಷ್ಟು ಉದ್ದ ಇದೆ ಅಂತ ಹೇಳಿ ಏನ್ ಮಾಡ್ಬಿಡ್ತೀರಿ, ಓದ್ಕೊಂತ ಹೋಗೋದ್ರೊಳಗೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿ ಕ್ವಶನ್ ಬಿಟ್ಟು ಬಿಡ್ತೀರಿ. ಕೆಲವು ಇಷ್ಟು ದೊಡ್ಡ ಪ್ರಶ್ನೆ ಇದೆ ಯಾವಾಗ ಓದ್ಬೇಕು ಅಂತ ಹೇಳಿ. ಆದ್ರೆ ಅವ್ರು ಯಾವ ವಿಷಯದ ಮೇಲೆ ಕೇಳಿದಾರೆ ಅಂತಕ್ಕಂಥ ನಿಮಗೆ ನಾ ಪದೇ ಹೇಳ್ತಾ ಇದೀನಿ. ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಕ್ಕಂಥದ್ದು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಕಾಂಪಿಟೇಟರ್ಸ್ ಜಾಸ್ತಿ ಆಗಿರೋದ್ರಿಂದ ಅವರು ಕೆಲವು ಜನಗಳನ್ನ ಆಯ್ಕೆ ಮಾಡೋದ್ರಿಂದ ಕನ್ಫ್ಯೂಸ್ ಮಾಡಿ ಅರ್ಧ ಮಂದಿನ ಹೊರಗೆ ಹಾಕ್ಬೇಕಾಗತ್ತೆ. ಹಾಗಾಗಿ ಅವರು ಪ್ರಶ್ನೆಗಳನ್ನ ಅದೇ ವಿಷಯದ ಮೇಲೆ ಕೇಳಿರ್ತಾರೆ, ಆದ್ರೆ ಚಿಕ್ಕದ ಒಂದೇ ವಿಷಯ ಇರುತ್ತದು, ಸ್ತ್ರೀಲಿಂಗನೋ ಅಥವಾ ಪರ್ಯಾಯವಾಚಕ ಶಬ್ದನೋ ವಿಲೋಮ ಶಬ್ದನೋ ಇರುತ್ತೆ. ಬಟ್ ಪ್ರಶ್ನೆನ ನಿಮ್ಗೆ ಕನ್ಫ್ಯೂಸ್ ಮಾಡಿ ಇಷ್ಟು ಉದ್ದ ಪ್ರಶ್ನೆ ಕೇಳಿ ಅಲ್ಲಿ ಕೇಳಿರ್ತಕ್ಕಂಥ ವಿಷಯ ಇಷ್ಟೇ, ಸ್ತ್ರೀಲಿಂಗ ಯಾವುದು ಅಂತಕ್ಕಂಥದ್ದನ್ನು ಕೇಳಿದಾರೆ ಅವರು. ನಾವೇನ್ ಮಾಡ್ಬಿಡ್ತೀವಿ, ದೊಡ್ಡ ಪ್ರಶ್ನೆ ಕೇಳಿದರೆ ಟೈಮೇ ಇಲ್ಲ ಏನಿಲ್ಲ ಅಂತ ಹೇಳಿ ಪ್ರಶ್ನೆನೇ ಮುಟ್ಟಕ್ ಹೋಗಲ್ಲ. ಇಷ್ಟು ದೊಡ್ಡದಿದೆ, ಏನ್ ಕೊಟ್ಟಿದಾರೋ ಏನೋ ಪ್ರಶ್ನೆನೇ ಓದಲ್ಲ. ಆಲ್ರೆಡಿನೇ ಹಿಂಗ ನಾವು ಪ್ರಶ್ನೆನ ಕಂಪ್ಲೀಟ್ ಆಗಿ ಓದ್ಕೋಬೇಕು. ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರು ಯಾವ ವಿಷಯದ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ನೋಡ್ರಿ, ಸ್ತ್ರೀಲಿಂಗ ರೂಪ್ ವಾಲೆ ವಿಕಲ್ಪ ಅಂತಕ್ಕಂಥದ್ದು, ಇಲ್ಲಿ ಸ್ತ್ರೀಲಿಂಗ ಪದವನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಸ್ತ್ರೀಲಿಂಗ ಪದವನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಯಾವ ರೀತಿ ಕೇಳಿದಾರೆ ನೋಡ್ರಿ, ಉಸ್ಕೆ ಚೆಹರೆ ಪರ್ ಡ್ಯಾಶ್ ಲಗಾತಾರ್ ಗಿರ್ ರಹಿ ಹೇ ಅಂತಕ್ಕಂಥದ್ದು, ಅವನ ಮುಖದ ಮೇಲೆ ನಿರಂತರವಾಗಿ ಡ್ಯಾಶ್ ಬೀಳ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಲಗಾತಾರ್ ಇಲ್ಲಿ ಡ್ಯಾಶ್ ಏನ್ ಕೊಟ್ಟಿದಾರಲ್ಲ ಬ್ರಿಟಿಷ್ ಅಲ್ಲ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ, ತಾಜ್, ಚಪ್ಪರ್, ಖಡು, ಬೂಂದೆ ಅಂತಕ್ಕಂಥದ್ದು, ಕೂಡ ಅಂತಕ್ಕಂಥದ್ದು, ಬೂಂದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದೊಂದು ಪದಗಳನ್ನು ಇಲ್ಲಿ ಹಾಕಿ ನೋಡ್ರಿ, ಆ ವಾಕ್ಯ ಸರಿಯಾದಂತ ಅರ್ಥ ಕೊಡುತ್ತೋ ಇಲ್ಲೋ ಅಂತಕ್ಕಂಥದ್ದು. ತಾಜ್ ಅಂತಕ್ಕಂಥದ್ದು ಇದು ಕೂಡ ಪುಲ್ಲಿಂಗ್ ಪದ ಆಗತ್ತೆ. ಚಪ್ಪರ್ ಅಂತಕ್ಕಂಥದ್ದು ಕೂಡ ಪುಲ್ಲಿಂಗ್ ಪದ ಆಗತ್ತೆ. ಖುಡ ಅಂತಕ್ಕಂಥದ್ದು ಪುಲ್ಲಿಂಗ್ ಪದ ಆಗತ್ತೆ. ಹಾಗಾದ್ರೆ ಬೂಂದೆ ಅಂತಕ್ಕಂಥದ್ದು ಸ್ತ್ರೀಲಿಂಗ ಪದವಾಗಿರೋದ್ರಿಂದ ಆಪ್ಷನ್ ಡಿ ಇದಕ್ಕೆ ರೈಟ್ ಆಗತ್ತೆ. ಹೇಗೆ ಅಂತಂದ್ರೆ ಬೂಂದೆ ಅಂತಕ್ಕಂಥ ಮಳೆಯ ಹನಿಗಳು ಸ್ತ್ರೀಲಿಂಗಕ್ಕೆ ಉದಾಹರಣೆ ಆಗತ್ತೆ. ಈ ಪದವನ್ನು ಇಲ್ಲಿ ಹಾಕಿ ನೋಡ್ರಿ, ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೋ ಇಲ್ಲ ನೋಡ್ರಿ. ಸರಿಯಾದಂತ ಅರ್ಥವನ್ನು ಕೊಡಬೇಕದು, ಆ ಪದಗಳನ್ನ ಅಲ್ಲಿ ಹಾಕಿದಾಗ ಸರಿಯಾದಂತ ಅರ್ಥವನ್ನು ಕೊಡಬೇಕು. ಈಗ ನೋಡ್ರಿ, ಉಸ್ಕೆ ಚೆಹರೆ ಪರ್ ಬೂಂದೆ ಲಗಾತಾರ್ ಗಿರ್ ರಹಿ ಹೇ,
ಅವನೊಬ್ಬ ವ್ಯಕ್ತಿ ನಿಂತಿದ್ದಾನೆ ಮಳೆಯಲ್ಲಿ, ಅವನ ಮುಖದ ಮೇಲೆ ನಿರಂತರವಾಗಿ ಮಳೆಯ ಹನಿಗಳು ನಿರಂತರವಾಗಿ ಬೀಳ್ತಾ ಇದೆ ಅಂತಕ್ಕಂಥದ್ದು. ಉಸ್ಕೆ ಚೆಹರೆ ಪರ್ ಬೂಂದೆ ಲಗಾತಾರ್ ಗಿರ್ ರಹಿ ಹೇ, ಹನಿಗಳು ನಿರಂತರವಾಗಿ ಹರಿತಾ ಇದಾವೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾದ್ರೆ ಸ್ತ್ರೀಲಿಂಗ ಇದರಲ್ಲಿ ಯಾವ್ದಪ್ಪ ಅಂತಂದ್ರೆ ಬೂಂದೆ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಆಪ್ಷನ್ ಡಿ ಬೂಂದೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಈ 3 ಪದಗಳು ಪುಲ್ಲಿಂಗ ಪದಗಳಿಗೆ ಉದಾಹರಣೆ ಆಗತ್ತೆ. ಈ 3 ಪದಗಳು ಪುಲ್ಲಿಂಗಕ್ಕೆ ಉದಾಹರಣೆ ಆಗತ್ತೆ, ಪುಲ್ಲಿಂಗ ಪದಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬೂಂದೆ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. निम्नलिखित प्रश्न में 4 विकल्पों में से उस विकल्प का चयन करें जो रिक्त स्थान के लिए सही स्त्रीलिंग रूप वाले विकल्प हो. ಇಲ್ಲಿಯೂ ಕೂಡ ಸ್ತ್ರೀಲಿಂಗ ಪದವನ್ನೇ ಕೇಳಿದರು. ಪ್ರಶ್ನೆ ಉದ್ದವಾಗಿರಬಹುದು, ಆದ್ರೆ ವಿಷಯ ಮಾತ್ರ ಇಷ್ಟೇ, ಸ್ತ್ರೀಲಿಂಗ ಪದವನ್ನು ಕಂಡುಹಿಡಿಬೇಕು. ಯಾವ ಪದಕ್ಕೆ ಸ್ತ್ರೀಲಿಂಗವನ್ನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಕೆಳಗೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಕಲ್ ಸಬಿ ಉಸ್ ಲಡ್ಕೆ ಕಿ ಡ್ಯಾಶ್ ಕರ್ ರಹೇ ಥೆ. ಕಲ್ ಸಬಿ ಉಸ್ ಲಡ್ಕೆ ಕಿ ಡ್ಯಾಶ್ ಕರ್ ರಹೇ ಥೆ. ನಿನ್ನೆ ಎಲ್ಲರೂ ಆ ಹುಡುಗನ ಬಗ್ಗೆ ಏನೋ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಅವ್ನು ಒಳ್ಳೆ ಅನ್ನೋದನ ಅಥವಾ ಕೆಟ್ಟ ಅನ್ನೋದನ ಅಂತಕ್ಕಂಥ ಕೆಲವು ಮಾತುಗಳನ್ನು ಹೇಳ್ತಿದ್ರು. ಹಾಗಾದ್ರೆ ಇಲ್ಲಿ ಯಾವ ಪದ ಸ್ತ್ರೀಲಿಂಗ ಪದ ಇದಕ್ಕೆ ಸರಿಯಾದಂತ ಉತ್ತರವಾಗತ್ತೆ ನೋಡ್ರಿ. ಕಲ್ ಸಬಿ ಉಸ್ಕೆ ಲಡ್ಕೆ, ಕಲ್ ಸಬಿ ಉಸ್ ಲಡ್ಕೆ ಕಿ ಡ್ಯಾಶ್ ಕರ್ ರಹೇ ಥೆ ಅಂತಕ್ಕಂಥದ್ದು ಸಭಾ ಅಂತಕ್ಕಂಥದ್ದಿದೆ. ಇಲ್ಲಿ ಯಾಕೆ ನೋಡ್ರಿ ಕಲ್ ಸಬಿ ಉಸ್ ಲಡ್ಕೆ ಕಿ ಸಭಾ ಕರ್ ರಹೇ ಥೆ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಕೊಡಲ್ಲ. ಕುಶಲ ಅಂತಕ್ಕಂಥದ್ದಿದೆ. ಕಲ್ ಸಬಿ ಉಸ್ ಲಡ್ಕೆ ಕಿ ಕುಶಲ್ ಕರ್ ರಹೇ ಥೆ, ಅದು ಕೂಡ ಸರಿಯಾಗಿ ಉತ್ತರವಾಗಲ್ಲ. ಹಾಗಾಗಿ ಮುಂದೆ ನೋಡ್ರಿ, ಕಲ್ ಸಬಿ ಉಸ್ ಲಡ್ಕೆ ಕಿ ಪ್ರಶಂಸಾ ಕರ್ ರಹೇ ಥೆ ಅಂತಕ್ಕಂಥದ್ದು ಅವನ ಬಗ್ಗೆ ಹೊಗಳುತ್ತಾ ಇದ್ರು ಅಂತಕ್ಕಂಥದ್ದು. ನೋಡೋಣ ಇದು ಸಮಂಜಸವಾದ ಉತ್ತರ ಆಗತ್ತ ಅನ್ಸುತ್ತೆ. ಮುಂದಿನ ಪ್ರಶ್ನೆ ಒಂದಿದೆ ನೋಡ್ರಿ. ಕಲ್ ಸಬಿ ಉಸ್ ಲಡ್ಕೆ ಕಿ ಡ್ಯಾಶ್ ಕರ್ ರಹೇ ಥೆ ಅಂದ್ರೆ ಖುಲಾಸಾ ಕರ್ ರಹೇ ಥೆ, ಇದು ಕೂಡ ತಪ್ಪಾಗತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪ್ರಶಂಸಾ ಅಂತಕ್ಕಂಥದ್ದು ಸರಿಯಾಗತ್ತೆ. ಇದು ಸ್ತ್ರೀಲಿಂಗ ಪದಕ್ಕೆ ಉದಾಹರಣೆ ಆಗುತ್ತೆ. ಇನ್ನೊಬ್ಬನ ಬಗ್ಗೆ, ಆ ಹುಡುಗನ ಬಗ್ಗೆ ನಿನ್ನೆ ಎಲ್ಲರೂ ಹೊಗಳ್ತಾ ಇದ್ರು, ಅವನ ಬಗ್ಗೆ ಪ್ರಶಂಸೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾದ್ರೆ ಈ ಪ್ರಶಂಸೆ ಅಂತಕ್ಕಂಥ ಪದ ಇದನ್ನ ಹಾಕಿ ನೋಡ್ರಿ, ಸರಿಯಾದಂತ ಉತ್ತರವನ್ನ ಕೊಡತ್ತಲ್ಲ. ಬೇಕಾದ್ರೆ ನೋಡ್ರಿ, ಪ್ರಶಂಸಾ ಅಂತ ಬರ್ ನೋಡ್ರಿ. ಇಲ್ಲಿ ನೋಡ್ರಿ, ಓದ್ ನೋಡ್ರಿ. ಕಲ್ ಸಬಿ ಉಸ್ ಲಡ್ಕೆ ಕಿ ಪ್ರಶಂಸಾ ಕರ್ ರಹೇ ಥೆ. ನಿನ್ನೆ ದಿನದಲ್ಲಿ ಆ ಹುಡುಗನ ಬಗ್ಗೆ ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ತುಂಬಾ ಒಳ್ಳೆ ಹುಡುಗ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು, ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವನ್ನ ಕೊಡುತ್ತೆ, ಸರಿಯಾದಂತಹ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇದಕ್ಕೆ ರೈಟ್ ಆಗತ್ತೆ. ಸಭಾ ಅಂತಕ್ಕಂಥದ್ದು ಕೂಡ ಪುಲ್ಲಿಂಗ, ಕುಶಲ ಅಂತಕ್ಕಂಥದ್ದು ಪುಲ್ಲಿಂಗ ಪದ, ಖುಲಾಸ ಅಂತಕ್ಕಂಥದ್ದು ಪುಲ್ಲಿಂಗ ಪದಕ್ಕೆ ಉದಾಹರಣೆ ಆಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ನಿಮ್ನಲಿಖಿತ ಮೇ ಸೆ ಕೌನ್ಸ ಸಂಬೋಧನ ಕಾರಕ ಚಿಹ್ನ ಹೈ ಅಂತಕ್ಕಂಥದ್ದು. ಇದು ಕಾರಕಕ್ಕೆ ಸಂಬಂಧಪಟ್ಟಂತಹ ವಿಷಯ, ಕಾರಕಕ್ಕೆ ಸಂಬಂಧಪಟ್ಟಂತಹ ತುಂಬಾ ಈಸಿಯಾಗಿರ್ತಕ್ಕಂಥ ಟಾಪಿಕ್ ಇದು. ಕಾರಕದೊಳಗ 8 ಕಾರಕಗಳು ಬರ್ತಾವ ಮತ್ತು ವಿಭಕ್ತಿ ಪ್ರತ್ಯಯಗಳು ಅಂತ ಬರ್ತಾವ. ಕರ್ತ ಕಾರಕನೇ, ಕರ್ಮ ಕಾರಕ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇದ್ರೊಳಗೆ ಏನ್ ಕೇಳಿದಾರೆ ಅಂದ್ರೆ ಅವರು ಸಂಬೋಧನ ಕಾರಕಕ್ಕೆ ಉದಾಹರಣೆ ಯಾವುದು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಹಾಗಾದ್ರೆ ಸಂಬೋಧನ ಕಾರಕಕ್ಕೆ ವಿಭಕ್ತಿ ಪ್ರತ್ಯಯ ಯಾವುದು ಬರುತ್ತೆ, ಯಾವುದು ಚಿಹ್ನೆ ಬರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನಿಮ್ಗೆ ಎಲ್ಲಾ ಕಾರಕಗಳು ಗೊತ್ತಿರ್ಬೇಕಲ್ಲ. ಒಂದ್ 8 ಕಾರಕಗಳು ಅದಾವು, ಹೇಳ್ತೀನಿ ನೋಡ್ಕೊರಿ. ಅಂದ್ರೆ ಯಾವುದು ಯಾವುದಕ್ಕೆ ಬರುತ್ತೆ ಅಂತಕ್ಕಂಥದ್ದು ನೀವು ನೋಡ್ಕೋತೀರಿ. ಮೊದಲನೇ ಈ ತರ ಇದೆ, ಕರ್ತ ಅಂತಕ್ಕಂಥದ್ದು. ಕರ್ತ ಕಾರಕ ನೇ, ಕರ್ಮ ಕಾರಕ ಕೋ, ಮೂರನೇದು ಬರುತ್ತೆ ಕರ್ಣಕಾರಕ ಅಂತ ಹೇಳಿ. ಕರ್ಣಕಾರಕ ಸೇ, ದ್ವಾರ ಅಂತಕ್ಕಂಥದ್ದು. 4 ಬರುತ್ತೆ ಸಂಪ್ರದಾನ ಕಾರಕ, ಸಂಪ್ರದಾನ ಕಾರಕ ಕೋ ಕೆ ಲಿಯೇ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು. ಕೋ ಕೆ ಲಿಯೇ ಅಂತ ಬರುತ್ತೆ. 5 ಅಪದಾನ ಕಾರಕ, ಅಪದಾನ ಕಾರಕ ಅಂತ ಬರುತ್ತೆ. ಅಪದಾನ ಕಾರಕ, ಅಪದಾನ ಕಾರಕದ ವಿಭಕ್ತಿ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ಸೇ ಅಂತಕ್ಕಂಥದ್ದು. ಸೇ ಅಲಗೋನ, ಸೇ ಅಲಗೋನ ಅಂತಕ್ಕಂಥದ್ದು ಬರುತ್ತೆ.
ಸೇ ಅಲಗ್ ಹೋನ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಕರ್ಣಕಾರಕಕ್ಕೆ ಸೇ ದ್ವಾರ, ಸೇಗೆ ಸಂಬಂಧಪಟ್ಟಂತ ಬರುತ್ತೆ. ಅಪದಾನ್ ಸೇ ಅಲಗ್ ಹೋನ ಅಂತಕ್ಕಂಥದ್ದು ಇಲ್ಲಿ ಬೇರ್ಪಡಿಸುವುದು ಅಂತ ಅರ್ಥ ಬರುತ್ತೆ. ಹಾಗಾದ್ರೆ ಮುಂದಿದೆ ಸಂಬೋಧನ ಕಾರಕ ಅಂತ ಬರುತ್ತೆ, ಸಂಬಂಧ ಕಾರಕ ಅಂತ ಬರುತ್ತೆ. ಸಂಬಂಧ ಕಾರಕ ಕಾ ಕೆ ಕಿ ಅಂತ ಬರುತ್ತೆ, ಕಾ ಕೆ ಕಿ ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಕಾರಕ ಬರುತ್ತೆ ಅಧಿಕರಣ ಅಂತೇಳಿ, ಅಧಿಕರಣ ಕಾರಕ. ಇದರ ಮೇ ಪರ್ ಅಂತಕ್ಕಂಥದ್ದು, ಮೇ ಪರ್ ವ್ಯಕ್ತಿ ಪ್ರತ್ಯಯಗಳು ಬರುತ್ತೆ. ಹಾಗಾದ್ರೆ ಲಾಸ್ಟ್ ಬರುತ್ತೆ ಸಂಬೋಧನ ಕಾರಕ ಅಂತಕ್ಕಂಥದ್ದು, ಸಂಬೋಧನ ಕಾರಕ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ಇದಕ್ಕೆ ಪ್ರತ್ಯಯ ಬರುತ್ತೆ ಎ, ಅರೆ, ರೇ, ಹರೆ ಅಂತಕ್ಕಂಥ ಪ್ರತ್ಯಯಗಳು ಬರ್ತಾವ. ಹಾಗಾದ್ರೆ ನಿಮ್ಗೆ ಇಲ್ಲಿ ವಿಭಕ್ತಿಗಳು ಮತ್ತೆ ಇಲ್ಲಿ ವಿಭಕ್ತಿ ಕಾರಕಗಳು ಮತ್ತೆ ಪ್ರತ್ಯಯಗಳನ್ನ ನಾ ಕೇಳಿದೀನಿ, ಅವುಗಳಿಗೆ ಬರ್ತಕ್ಕಂಥ ವಿಭಕ್ತಿ ಚಿಹ್ನೆಗಳು ಯಾವ್ಯಾವ ಬರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರೋದೇನು, ಸಂಬೋಧನ ಕಾರಕ ಚಿಹ್ನೆ, ಸಂಬೋಧನ ಕಾರಕದ ಪ್ರತ್ಯಯ ಯಾವುದು, ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸಂಬೋಧನ ಕಾರಕ ಏನಿದೆ ನೋಡ್ರಿ, ಸಂಬೋಧನ ಕಾರಕ ಹೇ, ಅರೆ, ರೇ, ಹರೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಯಾವ್ದಾದ್ರು ರೇ, ಹರೆ ಅಂತಕ್ಕಂಥದ್ದು ಆಪ್ಷನ್ ಇದ್ರೆ ಅದೇ ರೈಟ್ ಆನ್ಸರ್. ಯಾವ್ದು ನೋಡ್ರಿ, ಆಪ್ಷನ್ ಸಿ ಅರೆ ಅಂತಕ್ಕಂಥದ್ದು ಸಂಬೋಧನ ಕಾರಕ್ಕೆ ರೈಟ್ ಆಗತ್ತೆ. ಹೌದಾ, ಸಂಬೋಧನ ಹೇ, ಅರೆ, ರೇ ಅಂತಕ್ಕಂಥ ಯಾವುದೇ ವಿಭಕ್ತಿ ಪ್ರತ್ಯಯ ಬಂದ್ರೆ ಇದಕ್ಕೆ ಸಂಬೋಧನ ಕಾರಕ್ಕೆ ಉದಾಹರಣೆ ಆಗತ್ತೆ ನೋಡ್ರಿ. ಹಾಗಾದ್ರೆ ಇಲ್ಲಿ ಡೋ ಅಂತಕ್ಕಂಥ ಯಾವುದೇ ಪ್ರತ್ಯೇಕ ಕಾರಕ ಇದಾವ, ಇಲ್ಲಿ ಯಾವ ಕಾರಕಕ್ಕೂ ಡೋ ಅಂತಕ್ಕಂಥ ಚಿಹ್ನೆಗಳನ್ನು ಬಳಸಿಲ್ಲ. ಹಾಗಾಗಿ ಆಪ್ಷನ್ ಎ ಯಾವುದೇ ಕಾರಕಕ್ಕೆ ಉದಾಹರಣೆ ಬರಲ್ಲ. ಸೇ ಅಂತಕ್ಕಂಥದ್ದು ಇದೆ, ಸೇ ಅಂತಕ್ಕಂಥ ಕಾರಕ ಚಿಹ್ನೆಗಳು ಇದಾವ, ಎರಡಿದಾವ ನೋಡ್ರಿ. ಯಾವುದು, ಒಂದು ಕರ್ಣಕಾರಕ ಸೇ ದ್ವಾರ ಅಂತಕ್ಕಂಥದ್ದು, ಇನ್ನೊಂದು ಅಪದಾನ್ ಕಾರಕ ಸೇ ಅಲಗ್ ಹೋನ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಯಾವ್ದನ್ನಾದ್ರೂ ನಾವು ಬರಿಬೇಕಾಗತ್ತೆ. ಅಲ್ಲಿ ದ್ವಾರ ಅಂತ ಕೊಟ್ರೆ ಕರ್ಣಕಾರಕಕ್ಕೆ ಬರುತ್ತೆ, ಮತ್ತೆ ಅಲಗ್ ಹೋನ ಅಂತಕ್ಕಂಥ ಏನಾರು ಕೊಟ್ರೆ ಅದು ಅಪಧಾನಕ್ಕೆ ಬರುತ್ತೆ. ಹಾಗಾಗಿ ಇದು ಕೂಡ ವಿಭಕ್ತಿ ಪ್ರತ್ಯಯ ಆಗತ್ತೆ. ಇದು ಕರ್ಣಕಾರಕ ಮತ್ತು ಅಪದಾನ ಕಾರಕಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಮುಂದೇನು ಕೊಟ್ಟಿದ್ದಾರೆ, ಆಪ್ಷನ್ ಡಿ ನೋಡ್ರಿ. ಆಪ್ಷನ್ ಡಿ ನೇ ಅಂತಕ್ಕಂಥದ್ದು, ನೇ ಅಂತಕ್ಕಂಥ ಪ್ರತ್ಯಯ ಯಾವ್ದಾದ್ರು ಕರ್ತಕ ಕಾರಕದ ಚಿಹ್ನೆ ಆಗಿ ಬಳಸ್ತೀವಿ. ಯಾವುದು, ಕರ್ತ ಅಂತಕ್ಕಂಥ ಪ್ರಥಮ ಕಾರಕ ಏನು ಬಳಸ್ತೀವಲ್ಲ, ಕರ್ತ ಕಾರಕ ನೇ ಅಂತಕ್ಕಂಥ ಚಿಹ್ನೆಯಲ್ಲಿ ಬಳಸಿದೀವಿ, ನೇ ಅಂತಕ್ಕಂಥ ಚಿಹ್ನೆಯಲ್ಲಿ ಬಳಸಿದೀವಿ. ಹಾಗಾದ್ರೆ ಇದು ಕರ್ತಕಾರಕಕ್ಕೆ ಉದಾಹರಣೆ ಆಗುತ್ತೆ, ಇದು ಕರ್ತಕಾರಕಕ್ಕೆ ಉದಾಹರಣೆ ಆಗುತ್ತೆ. ಈ ಸೇ ಅಂತಕ್ಕಂಥದ್ದು ಇಲ್ಲಿ ದ್ವಾರ ಅಂತ ಹಾಕೋಬೇಕಾದ್ರೆ ಸೇ ದ್ವಾರ ಅಂತಕ್ಕಂಥದ್ದು ಇದು ಕರ್ಣಕಾರಕಕ್ಕೆ ಉದಾಹರಣೆ ಆಗುತ್ತೆ. ಒಂದ್ ವೇಳೆ ಅವರು ಅಲಘೂನ ಅಂತ ಏನಾರು ಕೊಟ್ಟಿದ್ರೆ, ಅಲಘೂನ ಅಂತ ಏನಾರು ಕೊಟ್ಟಿದ್ರೆ ಅದು ಯಾವ ಕಾರಕಕ್ಕೆ ಉದಾಹರಣೆ ಆಗ್ತಿತ್ತು, ಅಪಧಾನ ಕಾರಕಕ್ಕೆ ಉದಾಹರಣೆ ಆಗ್ತಿತ್ತು, ಅಪಧಾನ ಕಾರಕಕ್ಕೆ ಉದಾಹರಣೆ ಆಗ್ತಿತ್ತು. ಹಾಗಾದ್ರೆ ನಾನು ಸಂಪೂರ್ಣವಾಗಿ ಕಾರಕಗಳ ಬಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಂದಿತ್ತು, ಅದಕ್ಕೆ ಸಂಪೂರ್ಣವಾದಂತಹ ವಿಷಯವನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವೇನು 8 ಕಾರಕಗಳದವು, ಈ ಕಾರಕದ ಚಿಹ್ನೆಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ಟಿದ್ರೆ, ಅದ ವಿಭಕ್ತಿ ಪ್ರತ್ಯಯಗಳನ್ನ ನೆನ್ಪಿಟ್ಕೊಂಡಿದೆ ಆದ್ರೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಪ್ರತಿ ಒಂದು ಕ್ವಶನ್ ಪೇಪರ್ ನೀವು ತೆಗೆದು ನೋಡ್ರಿ, ಈ ಕಾರಕಗಳನ್ನ ನೆನ್ಪಿಟ್ಕೊಂಡೇ ಆದ್ರೆ ಒಂದು ಕ್ವಶನ್ ಅಂತೂ ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ಈ ರೀತಿಯಾಗಿ ನೀವು ಅದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕನ್ನಡದೊಳಗೆ ನಾವು ಪ್ರಥಮವು, ದ್ವಿತೀಯ ಅನ್ನು, ತೃತೀಯ, ಚತುರ್ಥಿ, ಗೆ, ಇಂದೇವ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಪ್ರಥಮವು, ದ್ವಿತೀಯ ಅನ್ನು, ಚತುರ್ಥಿ, ಗೆ, ಹೀಗೆ ಪಂಚಮಿ, ದಶೆಯಿಂದ ಸಪ್ತಮಿ, ಈ ಷಷ್ಠಿ, ಸಪ್ತಮಿ, ಅಲ್ಲಿ ಅಂತಕ್ಕಂಥ ಏನ್ ಕಾರಕಗಳನ್ನು ಬಳಸ್ತಿಲ್ಲ, ಅದೇ ರೀತಿ ಹಿಂದಿ ಒಳಗ ಕರ್ತಾಕಾರಕನೇ कर्मकारक को करणकारक से द्वारा संप्रदान को के लिए अपदान से अलग होना, संबंध कारक का के की, अधिकरण में पर, संबोधन कारकದು ಹೇ, ಅರೆ, ರೇ ಅಂತಕ್ಕಂಥ ಪದಗಳು. ಇವೆಲ್ಲ ಕಾರಕಕ್ಕೆ ಮತ್ತು ಚಿಹ್ನೆಗಳನ್ನಾಗತ್ತ. ಯಾವುದೇ ಕಾರಕಗಳನ್ನ ಕೇಳಿ ಅವರು ನಿಮ್ಗೆ ಕಾರಕಗಳ ಚಿಹ್ನೆ ಯಾವ್ದಕ್ಕೆ ಯಾವ್ದು ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಒಂದು ಕ್ವಶನ್ ಅಂದ್ರೂ ನಿಮಗೆ ಫಿಕ್ಸ್ ಬರುತ್ತೆ. ತುಂಬಾ ಈಸಿಯಾಗಿರ್ತಕ್ಕಂಥ ಟಾಪಿಕ್. 8 ಚಿಹ್ನೆಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, 1 ಮಾರ್ಕ್ಸ್ ನಿಮ್ ಜೇಬಲ್ ಇದ್ದಂಗ. ಹಾಗಾದ್ರೆ ಇದು ಏನ್ ಕೇಳಿದ್ರು, ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ರು, ಸಂಬೋಧನಕಾರಕ ಚಿಹ್ನ ಅಂತಕ್ಕಂಥದನ್ನ ಕೇಳಿದ್ರು. ಸಂಬೋಧನಕಾರಕ ಚಿಹ್ನಕ್ಕೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಅರೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ರೈಟ್ ಉತ್ತರ ಆಪ್ಷನ್ ಸಿ ರೈಟ್ ಆಗುತ್ತೆ, ಆಪ್ಷನ್ ಸಿ ರೈಟ್ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಈ ತರ ಇದೆ ನೋಡ್ರಿ. दिए गए वाक्य में प्रयुक्त गलत विभक्ति चिन्ह के स्थान पर सही विभक्ति चिन्ह होगा ಅಂತಕ್ಕಂಥದ್ದು. ಇಲ್ಲಿ
ಒಂದು ಗೆರೆ ಎಳೆದಿರ್ತಕ್ಕಂಥ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಈ ವಿಭಕ್ತಿ ಪ್ರತ್ಯಯ ತಪ್ಪಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಚಿಹ್ನೆ ಯಾವುದು ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. ಒಂದು ವಾಕ್ಯವನ್ನು ಕೊಟ್ಟಿದ್ರೆ ಆ ವಾಕ್ಯವನ್ನು ಓದಿದ್ರೆ ಆ ಪದ ಹಾಕಿದ್ರೆ ಮಾತ್ರ ಆ ವಾಕ್ಯ ಅರ್ಥವನ್ನು ಕೊಡುತ್ತಾ. ಆ ಪದ ಇತ್ತಂದ್ರೆ ವಾಕ್ಯ ಕೆಡತ್ತ. ಈ ಪದ ನೋಡ್ರಿ ಖ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದರಿಂದ ಈ ವಾಕ್ಯದ ಅರ್ಥವು ಕೆಟ್ಟಿದೆ. ಹಾಗಾಗಿ ನಾವು ಅದನ್ನ ಸರಿಪಡಿಸಬೇಕು. ಯಾವ ಪ್ರತ್ಯಯ ಹಾಕಿದ್ರೆ, ಯಾವ ವಿಭಕ್ತಿ ಚಿಹ್ನೆಯನ್ನು ಹಾಕಿದ್ರೆ ಅದು ರೈಟ್ ಆಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗತ್ತ. ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡ್ರಿ. छुट्टियों में सभी बच्चों का अपने मम्मी पापा के साथ घूमने जाने की कार्यक्रम बना लिया था ಅಂತಕ್ಕಂಥದ್ದು. ಸಬಿ ಬಚ್ಚೋನೆ ಅಂತಕ್ಕಂಥದ್ದು ಬರ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಎಲ್ಲಾ ಮಕ್ಕಳು ಅಂತಕ್ಕಂಥದ್ದು ಇಲ್ಲಿ ಕಾ ಅಂತಕ್ಕಂಥ ಪ್ರತ್ಯಯನ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕಾ ಅಂತಕ್ಕಂಥ ಪ್ರತ್ಯಯ ತಪ್ಪಾಗತ್ತೆ. ಕಾ ಅಂತಕ್ಕಂಥ ಪ್ರತ್ಯಯ ತಪ್ಪಾಗತ್ತೆ. ಹಾಗಾದ್ರೆ ಇಲ್ಲಿ ಯಾವ್ದು ಬರ್ಬೇಕಪ್ಪ ಅಂತಂದ್ರೆ ನೇ ಪ್ರತ್ಯಯ ರೈಟ್ ಆಗಿ ಬರ್ಬೇಕು. ಇಲ್ಲಿ ನೇ ಪ್ರತ್ಯಯ ಬರ್ಬೇಕು. ನೇ ಪ್ರತ್ಯಯ ಬರ್ಬೇಕು ನೋಡ್ರಿ. छुट्टियों में सभी बच्चों ने अपने मम्मी पापा के साथ घूमने जाने के लिए ಕಾರ್ಯಕ್ರಮ ಬನಾ ಲಿಯಾ ಥಾ ಅಂತಕ್ಕಂಥದ್ದು ನೇ ಪ್ರತ್ಯಯ ಇದಕ್ಕೆ ರೈಟ್ ಆಗತ್ತೆ. ನೇ ಪ್ರತ್ಯಯ ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ನಿಮ್ಗೆ ಕರ್ತ ಕಾರಕದ ಮತ್ತೆ ಚಿಹ್ನೆಗಳನ್ನು ಹೇಳುವಾಗ ಹೇಳಿದೆ. ನೇ ಚಿಹ್ನೆ ಯಾವ ಕಾರಕಕ್ಕೆ ಉದಾಹರಣೆ ಆಗತ್ತೆ ನೋಡ್ರಿ. ಕರ್ತ ಕಾರಕಕ್ಕೆ ಉದಾಹರಣೆ ಆಗತ್ತೆ. ಹೌದಾ? ಕರ್ತ ಕಾರಕಕ್ಕೆ ಉದಾಹರಣೆ ಯಾವುದು? ನೇ ಪ್ರತ್ಯಯ ಬರುತ್ತೆ. ನೇ ಪ್ರತ್ಯಯ ಯಾವುದಕ್ಕೆ ಬರುತ್ತೆ? ಕರ್ತ ಕಾರಕಕ್ಕೆ. ಅವ್ರು ಕೇಳಿರೋದೇನೋ ಒಂದು ವಾಕ್ಯ ಕೊಟ್ಟಿದ್ರು. ಯಾವ ಪ್ರತ್ಯಯವನ್ನು ಹಾಕಿದ್ರೆ ಅದು ವಿಭಕ್ತಿ ಪ್ರತ್ಯಯ, ಕಾರಕವನ್ನು ಹಾಕಿದ್ರೆ ಅದು ವಾಕ್ಯ ಸರಿಯಾಗಿ ಕಾಣುತ್ತೆ, ಅರ್ಥವನ್ನು ಹೊಂದುತ್ತೆ ಅಂದ್ರೆ ನೇ ಪ್ರತ್ಯಯ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಆಪ್ಷನ್ ಎ ರೈಟ್ ಆಗತ್ತೆ. ಹಾಗಾದ್ರೆ ಪರ್ ಅಂತಕ್ಕಂಥದ್ದು ಯಾವ್ದು ಬರುತ್ತೆ? ಯಾವ ಕಾರಕಕ್ಕೆ ಉದಾಹರಣೆ ಆಗುತ್ತೆ? ಹಿಂದಿನ ಸ್ಲೈಡ್ ಒಳಗೆ ನಾನು ಹೇಳಿದ್ದೆ ನೋಡ್ರಿ. ಪರ್ ಅಂತಕ್ಕಂಥದ್ದು ನೋಡ್ರಿ, ಅಧಿಕರಣ ಮೇ ಪರ್ ಅಂತಕ್ಕಂಥ ಎರಡು ಬರುತ್ತೆ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಪರ್ ಅಂತಕ್ಕಂಥಕ್ಕೆ ಉದಾಹರಣೆ ಯಾವ್ದಾಗತ್ತಪ್ಪ ಅಂತಂದ್ರೆ ಅಧಿಕರಣ ಕಾರಕಕ್ಕೆ ಉದಾಹರಣೆ ಆಗುತ್ತೆ. ಅದಕ್ಕೆ ಅಧಿಕರಣ ಕಾರಕಕ್ಕೆ ಅಧಿಕರಣ ಕಾರಕಕ್ಕೆ ಉದಾಹರಣೆ ಆಗುತ್ತೆ. ಸೇ ಅಂತಕ್ಕಂಥದ್ದು ಅವಾಗಲೇ ನಿಮ್ಗೆ ಹೇಳಿದ್ದೆ. ಸೇ ಅಂತಕ್ಕಂಥದ್ದು ಇದು ಅಪಧಾನಕ್ಕೂ ಬರುತ್ತೆ ಮತ್ತು ಕರ್ಣಕಾರಕಕ್ಕೂ ಬರುತ್ತೆ ಅಂತ ಹೇಳಿದ್ದೆ. ಹೌದಾ? ಕರ್ಣಕಾರಕ ಮತ್ತು ಅಪಧಾನ ಕಾರಕ ಎರಡಕ್ಕೂ ಎಕ್ಸಾಂಪಲ್ ಆಗಿ ಬರುತ್ತೆ. ಅಪಧಾನ ಕಾರಕಕ್ಕೆ ಉದಾಹರಣೆಯಾಗಿ ಬರುತ್ತೆ ಸಿ ಅಂತಕ್ಕಂಥದ್ದು. ಹಾಗಾದ್ರೆ ಲಾಸ್ಟ್ ಆಪ್ಷನ್ ಇದೆ ನೋಡ್ರಿ, ದ್ವಾರ ಅಂತಕ್ಕಂಥದ್ದು. ಸೇ ದ್ವಾರ ಅಂತಕ್ಕಂಥ ಬಳಸಿದ್ದು ಕರ್ಣಕಾರಕಕ್ಕೆ ಉದಾಹರಣೆ ಆಗುತ್ತೆ. ಯಾವುದಕ್ಕೆ? ಕರ್ಣಕಾರಕಕ್ಕೆ ಉದಾಹರಣೆ ಆಗುತ್ತೆ. ಹಾಗಾಗಿ ಇಲ್ಲಿನ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ರು. छुट्टियों में सभी बच्चों का अपने मम्मी पापा के साथ घूमने जाने का ಕಾರ್ಯಕ್ರಮ ಬನಾ ಲಿಯಾ ಅಂತಕ್ಕಂಥದ್ದು. ಇಲ್ಲಿ ಕಾ ಅಂತಕ್ಕಂಥ ಪದವನ್ನು ಅವರು ತಪ್ಪಾಗಿ ಕೊಟ್ಟಿದ್ರು. ಇದಕ್ಕೆ ಸರಿಯಾದಂತ ಪ್ರತ್ಯಯ ಯಾವ್ದು ಬರುತ್ತಪ್ಪ ಅಂತಂದ್ರೆ ನೇ ಬರುತ್ತೆ. ಹಾಗಾಗಿ ನೇ ಅಂತಕ್ಕಂಥದ್ದು ಆಪ್ಷನ್ ಎ ಇದೆ. ಹಾಗಾದ್ರೆ ರೈಟ್ ಉತ್ತರ ಇದಕ್ಕೆ ನೇ ಅಂತಕ್ಕಂಥದ್ದು ರೈಟ್ ಆಗತ್ತೆ. ನೇ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆಗತ್ತೆ. ನೋಡ್ರಿ, ಈ ರೀತಿಯಾಗಿ ನಾವು ಇವತ್ತಿನ ತರಗತಿ ಒಳಗ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ 10 ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದೆ. ತುಂಬಾ ಅನುಕೂಲಕರವಾದಂತಹ ಪ್ರಶ್ನೆಗಳು, ತುಂಬಾ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಕೇವಲ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಮಾತ್ರ ಹೇಳಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ 4 ಆಪ್ಷನ್ಗಳಿಗೂ ನಾನು ಇಲ್ಲಿ 3 ಆಪ್ಷನ್ಗಳಿಗೂ ನಾನು ಎಕ್ಸಾಂಪಲ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಪ್ರಶ್ನೆಯನ್ನು ಓದೋದ್ರಿಂದ, ಕೇವಲ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದ್ರಿಂದ, 4 ಪ್ರಶ್ನೆಗಳನ್ನ ನೋಡಿ 4 ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದ್ರಿಂದ ಹೆಚ್ಚು ವಿಷಯ ನಮಗೆ ಅರ್ಥವಾಗುತ್ತೆ. ಕ್ಲಾಸಸ್ ತುಂಬಾ ಅನುಕೂಲಕರವಾದಂತು. ನೋಡ್ರಿ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ 10 ಕ್ವಶನ್ ತಗೊಂಡು ಮುಂದಿನ ಅವಧಿಯೊಳಗೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ.